ಮತ್ತೊಂದು ಕಡೆ ಕುಡುಕ ಮಹಾಶಯರಿಗೆ ಸಿದ್ದರಾಮಯ್ಯ ಸರ್ಕಾರ ಮತ್ತೆ ಶಾಕ್ ಕೊಟ್ಟಿದೆ. ಕುಡುಕ ಮಹಾಶಯರು ಅಂತ ನಾವು ಹೇಳೋಂಗಿಲ್ಲ, ಮದ್ಯಪ್ರಿಯರು. ಅವ್ರು ಹೇಳ್ತಾರೆ ನಾವು ತೆರಿಗೆ ಕಟ್ತೀವಿ ರೀ, ಎಲ್ರಿಗೂ ಫ್ರೀ ಕೊಟ್ಟಿದ್ದಾರೆ, ನಮ್ಮನ್ನು ಯಾಕೆ ಕುಡುಕರು ಅಂತ ಹೇಳ್ತೀರಿ? ಇಲ್ಲ, ಓಕೆ ಅಪ್ಪ, ಮದ್ಯಪ್ರಿಯರಿಗೆ ಶಾಕ್ ಕೊಟ್ಟಿದೆ ರಾಜ್ಯ ಸರ್ಕಾರ. ರಾಜ್ಯದಲ್ಲಿ ಪ್ರೀಮಿಯಂ ಮದ್ಯದ ದರ ಇಳಿಸಿ ಬಿಯರ್ ದರ ಹೆಚ್ಚಿಸಿ ಅಧಿಕೃತ ಅಧಿಸೂಚನೆ ಹೊರಡಿಸಿದೆ. ಇಂದಿನಿಂದ ಪ್ರೀಮಿಯಂ ಮದ್ಯದ ಮೇಲೆ ಗರಿಷ್ಠ 600 ರೂಪಾಯಿವರೆಗೆ ದರ ಇಳಿಕೆಯಾದರೆ ಬಿಯರ್ ಬಾಟಲ್ ಬೆಲೆ 20 ರೂಪಾಯಿ ಹೆಚ್ಚಿಸಲಾಗಿದೆ. ಬನ್ನಿ ಇದರ ಬಗ್ಗೆ ಒಂದು ಮಾಹಿತಿ. ನೋಡಿ, ಗರಿಷ್ಠ 600 ರೂಪಾಯಿ ಜಾಸ್ತಿ ಇಳಿಕೆ ಆಗಿದೆ. ಯಾವುದರಲ್ಲಿ? ಆಮೇಲೆ ಫುಲ್ ಬಾಟಲ್ ರಮ್, ವಿಸ್ಕಿ, ಬ್ರ್ಯಾಂಡಿ ದರ 500 ರೂಪಾಯಿ ಇಳಿಕೆ ಆಗಿದೆ. ಪ್ರೀಮಿಯಂ ಮದ್ಯದ ದರ 400 ರೂಪಾಯಿಯಿಂದ ಗರಿಷ್ಠ 600 ರೂಪಾಯಿ ಇಳಿಕೆಯಾಗಿದೆ. ಕಾಂಗ್ರೆಸ್ ಸರ್ಕಾರ ಸತತ 4ನೇ ಬಾರಿ ಬಿಯರ್ ದರ ಹೆಚ್ಚಳ ಮಾಡಿದೆ. 2023 ಜುಲೈನಲ್ಲಿ ಮಂಡಿಸಿದ ಬಜೆಟ್ನಲ್ಲೂ ದರ ಏರಿಕೆ. IML ಮೇಲೆ -20% ಮತ್ತು ಬಿಯರ್ ಮೇಲೆ -10% ಸುಂಕ ಹೆಚ್ಚಳ. ಆಮದು ಮಾಡಿಕೊಳ್ಳುವ ಬಿಯರ್ ಮೇಲೆ 10% ಸುಂಕ ಹೆಚ್ಚಳ ಮತ್ತು ಇದೀಗ ಬಾಟಲ್ ಮೇಲೆ 20 ರೂಪಾಯಿ ಹೆಚ್ಚಿಸಲಾಗಿದೆ. 5% ಕೆಳಗೆ ಆಲ್ಕೋಹಾಲ್ ಪ್ರಮಾಣವಿದ್ದರೆ ಒಂದು ತೆರಿಗೆ, 5, 6.1ವರೆಗೆ ಆಲ್ಕೋಹಾಲ್ ಇದ್ದರೆ ಇನ್ನೊಂದು ರೇಟ್ ಬಿಯರಲ್ಲಿ ಬರುತ್ತೆ. ಆ ಥರ 6.8ವರೆಗೆ ಇದ್ದರೆ ಆಲ್ಕೋಹಾಲ್ ಮತ್ತೊಂದು ಬಗೆ ರೇಟ್, ಒಂದೊಂದು ಥರ ಫಿಕ್ಸ್ ಮಾಡ್ತಾರೆ. ಭಾಳ ಮುಖ್ಯವಾಗಿ ಇಲ್ಲಿ ಏನಪ್ಪ ಅಂತಂದರೆ ಬಿಯರ್ಗೆ ಜಾಸ್ತಿ ಮಾಡಿದ್ದಾರೆ, ಹಾಟ್ ಡ್ರಿಂಕ್ಸ್ಗೆ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಉದ್ದೇಶ ಏನು ಗೊತ್ತಾ? ಬಿಯರ್ ಎಷ್ಟೇ ಕುಡಿದ್ರೂ ಕೂಡ ಆದಾಯ ಕಡಿಮೆ ಅದರಲ್ಲಿ. ಹಾಟ್ ಡ್ರಿಂಕ್ಸ್ ಹಂಗಲ್ಲ, ಆದಾಯ ಜಾಸ್ತಿ. ಹಾಗಾಗಿ ಬಿಯರ್ ಕಡಿಮೆ ಕುಡೀಲಿ, ಹಾಟ್ ಡ್ರಿಂಕ್ ಜಾಸ್ತಿ ಕುಡೀಲಿ ಅಂತೇಳಿ ಪ್ಲ್ಯಾನ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮುಡಾ ಕೇಸ್ ಚಿಂತೆ ಜಾಸ್ತಿ ಆಗ್ತಾ ಇದೆ. ಯಾಕಂದರೆ 29ನೇ ತಾರೀಕು ಹೈಕೋರ್ಟ್ ಕೂಡ ಒಂದು ತಡೆಯಾಜ್ಞೆಯನ್ನು ಕೊಟ್ಟಿತ್ತು. ಅದರ ಬಗ್ಗೆ ಒಂದು ಮಾಹಿತಿ ಕೂಡ ಹೊರಬರಲಿದೆ. ಇನ್ನು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ನೀಡಿದ್ದಕ್ಕೆ ಚಿಂತೆ ಜಾಸ್ತಿ ಆಗ್ತಾ ಇದೆ ಅಂತ. ಇದರ ಮಧ್ಯೆ ಪ್ರಹ್ಲಾದ್ ಜೋಶಿ ಒಂದು ಹೊಸ ಬಾಂಬ್ ಸಿಡಿಸಿದ್ದಾರೆ. ಇದು ಅನೇಕ ಊಹಾಪೋಹಗಳಿಗೆ ಕಾರಣವಾಗಿದೆ. ಏನದು? ಬನ್ನಿ ನೋಡೋಣ. ಸಿದ್ದರಾಮಯ್ಯಗೆ ಮುಳುವಾಯ್ತಾ ಮೂಡಾ ಕೇಸ್? ರಾಜ್ಯಕ್ಕೆ ಹೊಸ ಮುಖ್ಯಮಂತ್ರಿ ಬರ್ತಾರ? ವಿಪಕ್ಷಗಳ ಮೂಡ ಅಸ್ತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ವ್ಯವಸ್ಥಿತವಾಗಿ ಪ್ರತ್ಯಸ್ತ್ರ ಪ್ರಯೋಗಿಸುತ್ತಿದ್ದಾರೆ. ತಮ್ಮ ಮೇಲೆ ಬಂದ ವೈಟ್ನರ್ ಆರೋಪ ತಳ್ಳಿ ಹಾಕಿರೋ ಸಿಎಂ ಸಿದ್ದರಾಮಯ್ಯ ದ್ವೇಷದ ಕನ್ನಡಕ ಕಳಚಿಟ್ಟು ಕಣ್ಣು ಬಿಟ್ಟು ನೋಡಿ ಅಂತ ತಿರುಗೇಟು ನೀಡಿದ್ದಾರೆ. ಕಾನೂನು ಪ್ರಕಾರವೇ ಸೈಟ್ ಪಡೆದಿದ್ದೇನೆ ಅಂತ ಎದೆ ಉಬ್ಬಿಸಿ ಕೌಂಟರ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲೇ ಇದ್ದಾರ ಹಿತಶತ್ರುಗಳು. ಕೆಲವರು ಸಿದ್ದರಾಮಯ್ಯರನ್ನ ಕೆಳಗಿಳಿಸಿ ಸಿಎಂ ಆಗುವ ಕನಸು ಕಂಡಿದ್ರಂತೆ. ಸ್ವಪಕ್ಷೀಯರೇ ಬಿಜೆಪಿಗೆ ಮೂಡ ದಾಖಲೆ ನೀಡಿದ್ರಂತೆ. ಇಂಥ ಮಾತಾಡಿದ್ದು ಬೇರ್ಯಾರೂ ಅಲ್ಲ, ಸ್ವತಃ ಸಿಎಂ ಸಿದ್ದರಾಮಯ್ಯ. ಅವ್ರು ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯನನ್ನ ಅಧಿಕಾರದಿಂದ ಕೆಳಗಿಳಿಸಬೇಕು. ಅದು ಸಾಧ್ಯ ಇಲ್ಲ. ನಾನು ಯಾವ ತಪ್ಪು ಮಾಡುವುದಿಲ್ಲ. ಇಲ್ಲಿವರೆಗೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರುತ್ತದೆ. ಯಾರು ಕೂಡ ನನಗಲ್ಲ. ಯಾಕಂದ್ರೆ ಒಬ್ಬ ಇನ್ನೂರ ಮುಖ್ಯಮಂತ್ರಿ ಆಗಿದ್ದಾನೆ ಅಂತೇಳಿ ಸರ್ಕಾರ ಕಾಯ್ತಾರೆ. ಹೊಸ ಸಿಎಂ ಬಾಂಬ್ ಸಿಡಿಸಿದ ಸಚಿವ ಜೋಶಿ. ಕಾಂಗ್ರೆಸ್ ಸರ್ಕಾರಕ್ಕೆ ವಾಲ್ಮೀಕಿ ಮತ್ತು ಮೂಡಾ ಹಗರಣ ತಲೆನೋವಾಗಿ ಪರಿಣಮಿಸಿದೆ. ಈ ಹೊತ್ತಲ್ಲೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಹೊಸ ಸಿಎಂ ಬರ್ತಾರೆ ಅಂತ ಮತ್ತೊಮ್ಮೆ ಭವಿಷ್ಯ ನುಡಿದಿದ್ದಾರೆ. ಡಾಕ್ಯುಮೆಂಟ್ ಏನು ರಿಲೀಸ್ ಆಗ್ಯಾವಲ್ಲ, ಮೂಡಾದಿರ್ಬೋದು, ವಾಲ್ಮೀಕಿ ಇರ್ಬೋದು, ಯಾರು ಮಾಡ್ಯಾರ? ನಮ್ಮ ಕಡೆ ಏನು ಸಿಕ್ಕಿಲ್ರಿ. ಕಾಂಗ್ರೆಸ್ದವರು ತಂದು ಕೊಟ್ರಿ ಇವನ್ನೆಲ್ಲ. ಯಾರು ಕೊಟ್ಟಾರಂತ ಅವ್ರಿಗೂ ಗೊತ್ತೈತಿ. ಅವರ ಪಾರ್ಟಿಗಳಿಗೂ ಐತೆ ಅದು. ಅದಕ್ಕೆ ಅಲ್ಲಿ ಹೋಗಿ ಒಂದು ಸರ್ತೆ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ಮಾಡಿ ಬರ್ತಾರೆ, ಒಂದು ಸರ್ತೆ ಖರ್ಗೆ ಸಾಹೇಬ್ರಿಗೆ ಹೋಗಿ ಎಕ್ಸ್ಪ್ಲೇನ್ ಮಾಡಿ ಬರ್ತಾರೆ, ಒಂದು ಸರ್ತೆ ಮತ್ತೊಬ್ಬರಿಗೆ ಹೋಗಿ ಎಕ್ಸ್ಪ್ಲೇನ್ ಮಾಡಿ ಬರ್ತಾರೆ. ಮೂಡಾ ಪ್ರಕರಣ ಸಿಎಂ ಸೀಟು ಅಲುಗಾಡಿಸುವಷ್ಟು ಬೆಳೆದು ನಿಂತಿದೆ. ಆದರೆ ಇಡೀ ಕಾಂಗ್ರೆಸ್ ಸಿಎಂ ಬೆನ್ನಿಗೆ ನಿಂತಿದ್ದು ಮುಂದೇನಾಗುತ್ತೋ ಸಿದ್ದರಾಮಯ್ಯನವರೇ ಬಲ್ಲರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಹಿಂದೆ ಶಶಿಕಲಾ ವಿಚಾರ ಬಂದಾಗಲೂ ಕೂಡ ಮಾಧ್ಯಮಗಳು ಅದನ್ನು ಹೈಲೈಟ್ ಮಾಡಿವೆ. ಈ ಹಿಂದೆ ಯಾರ್ಯಾರಿಗೆ ಎಂತೆಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗ್ತಾ ಇತ್ತು ಹೈಲೈಟ್ ಮಾಡಿವೆ. ಆದರೆ ಸುಮಲತಾ ಮೇಡಮ್ ಅವರು MP ಆಗಿದ್ದುಕೊಂಡು ಈ ರೀತಿ ಆಗತ್ತೆ ಅಂತೇಳಿ ಅವ್ರು ಯಾವತ್ತೂ ಹೈಲೈಟ್ ಮಾಡಲಿಲ್ಲ. ಅವರು ಮಾಧ್ಯಮದ ಮೇಲೆ ಎತ್ತಾಕ್ಬಿಟ್ರು, ನೀವು ಹೈಲೈಟ್ ಮಾಡಬೇಕಾಗಿತ್ತು ಅಂತೇಳಿ. ಮತ್ತು ನೀವು ಸಂಸದರು ಯಾಕೆ ಆಗ್ತಾ ಇದ್ದದ್ದು? ನೀವು ಸಮಾಜವನ್ನು ತಿದ್ದೋಕೆ ಇರೋದು ನೀವಲ್ಲ ಮುಖ್ಯವಾಗಿ.
ಮಾಧ್ಯಮ 4ನೇ ಅಂಗ, ಸಂವಿಧಾನ ಹೇಳಲಿಲ್ಲ. ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ. ಶಾಸಕಾಂಗ ಶಾಸನ ಬರೆಯೋ ಕೆಲಸ. ಇಂಥ ತಪ್ಪುಗಳಾಗತ್ತೆ, ಸರಿ ಮಾಡೋಣ ಅಂತ ಚರ್ಚೆ ಆಗಬೇಕಾಗಿರೋದು ಪಾರ್ಲಿಮೆಂಟ್ ಮತ್ತು ವಿಧಾನಸೌಧದಲ್ಲಿ. ನೀವು ಯಾವತ್ತೂ ಮಾತಾಡಿಲ್ಲ. ಡಿ ರೂಪ ವಿಚಾರವನ್ನು ನೀವು ಯಾವತ್ತಾದರೂ ಮಾತಾಡಿದ್ರಾ? ಅವಕಾಶ ಸಿಕ್ಕಾಗಲಾದರೂ ಇಲ್ಲ. ಮತ್ತೊಬ್ಬರ ಮೇಲೆ ಗೂಬೆ ಕೂರಿಸೋದಲ್ಲ. ಯಾವಾಗ ಸಂದರ್ಭಗಳು ಬರುತ್ತೆ ಆವಾಗ ಮಾತಾಡಬೇಕು. ಹಾಗಂತ ಇವಾಗ ಮಾತಾಡಬಾರ್ದು ಅಂತನ? ಮಾತಾಡಲೇಬೇಕಲ್ಲ. ಇನ್ನು ದರ್ಶನ್ ಅವರನ್ನು ಉಳಿಸ್ಕೊಳ್ಳೋದಕ್ಕೆ ಯಾರೆಲ್ಲ ಪ್ರಯತ್ನ ಪಟ್ಟರು ಅನ್ನೋದನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಒಂದು ಟೀಮ್ ಕೊಡ್ತೀನಿ ನಿಮಗೆ. ಸಿದ್ದರಾಮಯ್ಯನವರು, ಸಿದ್ದರಾಮಯ್ಯನವರ ಆಪ್ತರು ಆಗಿದ್ದರು. ಆದರೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಕೂಡ ಈ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಿಲ್ಲ. SPP ಅವರನ್ನು ಬದಲು ಮಾಡಬೇಕು ಅಂತ ಹೇಳುವಾಗಲೂ ಕೂಡ ಸಿದ್ದರಾಮಯ್ಯನವರದಕ್ಕೆ ಎಂಟ್ರಿ ಮಾಡಲಿಲ್ಲ ಅಥವಾ ಯಾವುದೇ ರೀತಿಯಲ್ಲಿ ಹಸ್ತಕ್ಷೇಪ ಮಾಡಲಿಲ್ಲ. ಹಸ್ತಕ್ಷೇಪವಿಲ್ಲದೆ ಈ ಕೇಸನ್ನು ನಡೆಸುವುದಕ್ಕೆ ಮುಕ್ತವಾಗಿ ಸಹಕರಿಸಿದ್ದಾರೆ ಸಿದ್ದರಾಮಯ್ಯನವರು. ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ದರ್ಶನ್ ಅವರ ಆಪ್ತರೇ ಇದ್ದಿರ್ಬೋದು ಅಥವಾ ದರ್ಶನ್ ಅವರು ಎಲೆಕ್ಷನ್ಗೆ ಬಂದು ಕ್ಯಾಂಪೇನ್ ಮಾಡಿರ್ಬೋದು. ಆದರೆ ಯಾವತ್ತೂ ಕೂಡ ಅದನ್ನು ಮಿಸ್ಯೂಸ್ ಮಾಡಿಕೊಂಡಿಲ್ಲ ಸಿದ್ದರಾಮಯ್ಯನವರು. ಅದರಲ್ಲಿ ಎರಡು ಮಾತಿಲ್ಲ. ಈಗಲೂ ಅಷ್ಟೇ, ಅವರು ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಹೇಳಿದ್ದು ಇದೇ ಸಿದ್ದರಾಮಯ್ಯನವರು. ಇನ್ನು ಸುಮಲತಾ ಅಂಬರೀಷ್ ಲೈಟ್ಲಿ ಬ್ಯಾಟಿಂಗ್ ಮಾಡಿರ್ಬೋದು ದರ್ಶನ್ ಪರವಾಗಿ, ಹಾಗಂತ ಅವರು ವಿರುದ್ಧವಾಗಿ ಹೋಗಲಿಲ್ಲ ಅಥವಾ ಪರವಾಗಿ ಕೂಡ ದೊಡ್ಡ ಮಟ್ಟದಲ್ಲಿ ಬ್ಯಾಟಿಂಗ್ ಮಾಡಲಿಲ್ಲ. ಇನ್ನು ಸುಮಲತಾ ಅಂಬರೀಷ್ ಆದ ನಂತರ ಡಿ ಕೆ ಶಿವಕುಮಾರ್ ನೇರವಾಗಿ ಒಂದು ಮಾತನ್ನು ಹೇಳಿದರು. ಏನು? ನಾವು ಸಹಕಾರ ಕೊಡ್ತೀವಿ ತಪ್ಪುಗಳಾಗಿದ್ದರೆ. ಮತ್ತೊಂದು ಕಡೆ ಇವರ ಸಹಕಾರವೇ ಇದು ಇಲ್ಲಿ ತನಕ ಬಂದು ನಿಂತಿದೆಯಾ? ಇವರೇನಾದರೂ ಪರಮೇಶ್ವರ್ ಅವರ ಮೇಲೆ ಒತ್ತಡ ಹಾಕಿದ್ರಾ? ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಡಿ ಕೆ ಸುರೇಶ್ ಅವರ ಪ್ರಚಾರಕ್ಕೆ ಬಂದಿರಬಹುದು ಮತ್ತು ಅಲ್ಲಿ ಚನ್ನಪಟ್ಟಣದಲ್ಲಿ ಅಭ್ಯರ್ಥಿಯನ್ನು ನಿಲ್ಲಿಸಬೇಕು ಅಂತಿತ್ತು ಡಿ ಕೆ ಸುರೇಶ್ ಅವರಿಗೆ. ಆದರೆ ಡಿ ಕೆ ಸುರೇಶ್ ಅವರು ಕೂಡ ಎಲ್ಲೂ ಕೂಡ ದರ್ಶನ್ ಪರವಾಗಿ ಮಾತಾಡಬಾರ್ದು ಅಂತಲ್ಲ, ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬ್ಯಾಟಿಂಗ್ ಮಾಡುವಂಥ ಪ್ರಯತ್ನ ಮಾಡಲಿಲ್ಲ. ಮತ್ತೊಬ್ಬರು ಚೆಲುವರಾಯಸ್ವಾಮಿ, ಮಂಡ್ಯ ಉಸ್ತುವಾರಿ ಸಚಿವರು. ಚೆಲುವರಾಯಸ್ವಾಮಿ ಅವರು ಕೂಡ ಒತ್ತಡ ಹಾಕಿದ್ದಾರಾ ಅನ್ನುವಂಥ ಪ್ರಶ್ನೆಗಳು ಗೃಹ ಇಲಾಖೆಯ ಸುತ್ತಮುತ್ತ ಕೇಳಿ ಬರ್ತಾ ಇದೆ. ಗೃಹ ಸಚಿವರ ಸುತ್ತಮುತ್ತ ಇರೋರು ಕೆಲವು ಮಾತುಗಳನ್ನು ಆಡ್ತಾ ಇದ್ದಾರೆ. ಇನ್ನು ಜಮೀರ್ ಅಹ್ಮದ್ ಖಾನ್ ಆರಂಭದಿಂದಲೇ ಪ್ರಯತ್ನ ಪಟ್ಟಿದ್ದರು ಅನ್ನುವಂಥ ಅನುಮಾನಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. SS ಮಲ್ಲಿಕಾರ್ಜುನ್ ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಪಟ್ಟಿದ್ದಾರೆ ಅನ್ನುವಂಥ ಮಾತು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ವಿನಯ್ ಕುಲಕರ್ಣಿ ಶಾಸಕರು, ಇವರು ಕೂಡ ದರ್ಶನ್ ಅವರ ಪರವಾಗಿ ಬ್ಯಾಟ್ ಮಾಡಿ ಯಾವುದೇ ಕಾರಣಕ್ಕೂ ಬೆಂಗಳೂರಿಂದ ಶಿಫ್ಟ್ ಆಗಬಾರದು ಅನ್ನುವಂಥ ಒತ್ತಡವನ್ನು ಗೃಹ ಇಲಾಖೆ ಮುಂದೆ ತಂದಿದ್ದರು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಇಂಡುವಾಳು ದರ್ಶನ್ ಪುಟ್ಟಣ್ಣಯ್ಯ ಜಸ್ಟ್ ಒಂದು ಬ್ಯಾಟಿಂಗ್ ಮಾಡಿದ್ದಾರೆ. ಇಂಡುವಾಳು ಸಚ್ಚಿದಾನಂದ ಭಾಳ ಮುಖ್ಯವಾಗಿ ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಇಂಡುವಾಳು ಸಚ್ಚಿದಾನಂದ ಅವರು ಕೂಡ ಬಂದಿದ್ದರು. ಯಾಕಂದರೆ ಇಂಡುವಾಳು ಸಚ್ಚಿದಾನಂದ, ಗಿಲಿಗಿಲಿ ವೆಂಕಟೇಶ್, ಸೌಂದರ್ಯ ಜಗದೀಶ್ಗೆ ಸಾಲ ಕೊಟ್ಟಿದ್ದಾರೆ. ಹಾಗಾಗಿ PC ಮೋಹನ್ ಯಾವುದೇ ಕಾರಣಕ್ಕೂ ದರ್ಶನ ಪರವಾಗಿ ಬ್ಯಾಟಿಂಗ್ ಮಾಡಲಿಲ್ಲ. ಇವನ್ PC ಮೋಹನ್ ಅವರ ಎಲೆಕ್ಷನ್ ಕ್ಯಾಂಪೇನ್ಗೆ ಬಂದಿದ್ದರು. ಮುನಿರತ್ನ ಆ್ಯಸ್ ಎ ಆ್ಯಕ್ಟರ್ ಅಥವಾ ಪ್ರೊಡ್ಯೂಸರ್ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಸತೀಶ್ ರೆಡ್ಡಿ ಭಾಳ ಆಪ್ತರು, ಆದರೂ ಕೂಡ ತೆರೆಮರೆಯಲ್ಲಿ ಬಿಟ್ಟರೆ ಮುಂದೆ ಬಂದು ಸಪೋರ್ಟ್ ಮಾಡಿಲ್ಲ. ಡಾಕ್ಟರ್ ಕೆ ಸುಧಾಕರ್ ಒತ್ತಡಗಳು ಇಲ್ಲಿ ತನಕ ಬಂದಿಲ್ಲ. ಈ ಜನರ ಲೀಸ್ಟನ್ನು ನಾನು ಯಾಕೆ ಕೊಟ್ಟೆ ಅಂತಂದರೆ ಇದರಲ್ಲಿ 4 ಸಚಿವರು ಮತ್ತು ಒಬ್ಬ ಶಾಸಕ ತೀವ್ರತರದ ಒತ್ತಡವನ್ನು ಗೃಹ ಸಚಿವ ಪರಮೇಶ್ವರ್ ಮೇಲೆ ಹಾಕಿದ್ದಾರೆ. ಇದನ್ನು ಪರಮೇಶ್ವರ್ ಆಪ್ತ ವಲಯವೇ ಮಾಧ್ಯಮಗಳಿಗೆ ತಿಳಿಸಿದೆ. ಇದನ್ನು ನಾವು ನಿಮ್ಮ ಮುಂದೆ ಇಡ್ತೇವೆ.